ಕರ್ನಾಟಕದ ಹೆಮ್ಮೆ, ದೇಶಕ್ಕೆ ಅವರು ಪ್ರಧಾನಿಯಾದಂಥವ್ರು. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ನಡೆಸಿದಂತ ಕಾಮಕಾಂಡ ಇದೆಯಲ್ಲ, ಕರ್ಮಕಾಂಡ ಇದೆಯಲ್ಲ, ದೇವೇಗೌಡರ ಮರ್ಯಾದೆಯನ್ನ ನುಚ್ಚು ನೂರು ಮಾಡಬಾರದು. ರೇವಣ್ಣ ಅವರು ಕೂಡ ಜೈಲು ಕಂಡು ಹೊರಗಡೆ ಬಂದಿದ್ದಾಯ್ತು. ಅದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾಯ್ತು. ಯುವಕನನ್ನ ಕರೆಸಿಕೊಂಡು ಮನೆಗೆ ಆತನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಈ ವ್ಯಕ್ತಿ. ಅಂತ ಕುಟುಂಬದ ಮಾನ ಮರ್ಯಾದೆ ಈಗ ಬೀದಿಗೆ ಬಿದ್ದಿದೆ. ನಿಜಕ್ಕೂ ಬಹಳ ಆಶ್ಚರ್ಯ ಹೋಗ್ಬಿಡುತ್ತೆ. ಅವರ ಕುಟುಂಬದಲ್ಲೂ ಕೂಡ ಇಂಥ ವ್ಯಕ್ತಿಗಳು ಜನಿಸಿದ್ದಾರಾ ಅಂತ ಹೇಳಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ದೇವೇಗೌಡರು ನಿಮ್ಗೆಲ್ಲ ಗೊತ್ತಿರುತ್ತೆ. ದೇವೇಗೌಡರು ಎಂಥ ವ್ಯಕ್ತಿ, ಎಂಥ ರಾಜಕಾರಣಿ ಅಂತ ಹೇಳಿ. ನಮ್ಮ ಕರ್ನಾಟಕದ ಹೆಮ್ಮೆ, ದೇಶಕ್ಕೆ ಅವರು ಪ್ರಧಾನಿಯಾದಂಥವರು. ಅಂಥವರ ಕುಟುಂಬ ಅಂದರೆ ಭಾಳಷ್ಟು ಜನ ಕೈ ಮುಗಿದು ಅವರ ಮನೆಗೆ ಬರ್ತಾರೆ. ಅವರು ಎಲ್ಲೇ ಹೋದರೂ ಕೂಡ ಅವರನ್ನು ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಅಂಥ ಕುಟುಂಬದ ಮಾನ ಮರ್ಯಾದೆ ಈಗ ಬೀದಿಗೆ ಬಿದ್ದಿದೆ. ನಿಜಕ್ಕೂ ಭಾಳ ಆಶ್ಚರ್ಯ ಹೋಗ್ಬಿಡುತ್ತೆ. ಅವರ ಕುಟುಂಬದಲ್ಲೂ ಕೂಡ ಇಂಥ ವ್ಯಕ್ತಿಗಳು ಜನಿಸಿದ್ದಾರಾ ಅಂತ ಹೇಳಿ. ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆಲ್ಲ ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ. ರೇವಣ್ಣ ಆ್ಯಂಡ್ ಸನ್ಸ್. ರೇವಣ್ಣ ಅವರು ಜೊತೆಗೆ ಭವಾನಿ ರೇವಣ್ಣ ಅವರು ಹೆತ್ತಂಥ ಮಕ್ಕಳು ಎಂಥ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವತ್ತು ಅನ್ನೋದನ್ನು ನೀವು ಗಮನಿಸ್ತಾನೆ ಇದ್ದೀರಿ. ಯಾಕೆ ಹಿಂಗಾಯಿತು ಅನ್ನೋದಕ್ಕಿಂತ ಇವರು ಎಲ್ಲ ಯಾಕೆ ಹೀಗೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆನೇ ಇದ್ದೇ ಇದೆ. ಅಂದರೆ ಎಲ್ಲವೂ ಈಸಿಯಾಗಿ ಸಿಕ್ಕಿಬಿಟ್ರೆ ಹಿಂಗೆ ಮಾಡಿಬಿಡ್ತಾರೆ ಅಂತ ಹೇಳಿ. ಇವರ ಮೇಲೆ ಏನೆಲ್ಲ ಪ್ರಕರಣಗಳಿದ್ದಾವೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಬಂದುಬಿಡೋಣ. ಪ್ರಜ್ವಲ್ ರೇವಣ್ಣ ಹಾಸನದ MP ಆಗಿದ್ದಂಥವರು ಈ ಬಾರಿ, ಅಂದರೆ ಈಗ ಏನು ಎಲೆಕ್ಷನ್ ನಡೀತಲ್ಲ, ಈ ಎಲೆಕ್ಷನ್ ಸೋತರು, ಅಲ್ಲಿಗೆ ಮುಗೀತು ಕತೆ. ಆದರೆ ಪ್ರಜ್ವಲ್ ರೇವಣ್ಣ ಅವರು ನಡೆಸಿದಂಥ ಕಾಮಕಾಂಡ ಇದೆಯಲ್ಲ, ಕರ್ಮಕಾಂಡ ಇದೆಯಲ್ಲ, ದೇವೇಗೌಡರ ಮರ್ಯಾದೆಯನ್ನು ನುಚ್ಚು ನೂರು ಮಾಡಿಬಿಡ್ತು. ಅವರ ಕನಸನ್ನು ನುಚ್ಚು ನೂರು ಮಾಡಿಬಿಡ್ತು. ಪ್ರಜ್ವಲ್ ರೇವಣ್ಣ ಸಾವಿರಾರು ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಬೀದಿಗೆ ತಂದುಬಿಟ್ರು. ಸಾವಿರಾರು ಹೆಣ್ಣು ಮಕ್ಕಳ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಿ, ಅವರನ್ನು ಅತ್ಯಾಚಾರ ಮಾಡಿ, ಅವರ ಮೇಲೆ ದೌರ್ಜನ್ಯ ಮಾಡಿ, ಅವರ ಮಾನವನ್ನು ಬೀದಿ ಹರಾಜು ಮಾಡಿಬಿಟ್ರು. ಅದಾದ ನಂತರ ಏನಾಯಿತು, ಎಲೆಕ್ಷನ್ನಲ್ಲಿ ಸೋತರು. ಈಗ ಜೈಲು ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಇನ್ನು ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಕೆಲವು ದಿನಗಳಲ್ಲೂ ಕೂಡ ಶಿಕ್ಷೆ ಪ್ರಕಟ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಇದೆಲ್ಲದರ ನಡುವೆ ದೇವೇಗೌಡರ ಕನಸು ಯಾಕಪ್ಪ ನುಚ್ಚು ನೂರಾಯಿತು ಅಂತ ಅಂದರೆ, ಪ್ರಜ್ವಲ್ ಮೇಲೆ ದೊಡ್ಡ ಕನಸನ್ನು ಹೊಂದಿದ್ರು ದೇವೇಗೌಡರು. ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಸತತವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು, ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಸೋತರು. ಹಾಗಾಗಿ JDS ಪಕ್ಷವನ್ನು ಇನ್ನು ಮುಂದೆ ಮುನ್ನಡೆಸೋದು ಅದು ಪ್ರಜ್ವಲ್ ರೇವಣ್ಣ ಅವರು ಮಾತ್ರ ಅಂತ ಹೇಳಲಾಗ್ತಾ ಇತ್ತು. ಅವರನ್ನೇ ಮುಂಚೂಣಿ ನಾಯಕನನ್ನಾಗಿ ಮಾಡಬೇಕು ಅನ್ನೋದು ದೇವೇಗೌಡರ ಕನಸಾಗಿತ್ತು. ಆದರೆ ಆ ಪುಣ್ಯಾತ್ಮ ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿರುವಂಥ ತಪ್ಪೇನಿದೆಯಲ್ಲ, ಸಹಜವಾಗಿ ದೇವೇಗೌಡರ ಕನಸನ್ನು ನುಚ್ಚು ನೂರು ಮಾಡಿಬಿಟ್ಟಿದೆ. ಇದು ಒಂದಾಯಿತು. ಇದೆಲ್ಲದರ ನಡುವೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ HD ರೇವಣ್ಣ ಅವರು ಕೂಡ ಜೈಲು ಕಂಡು ಹೊರಗಡೆ ಬಂದಿದ್ದಾಯಿತು. ಅದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾಯಿತು. ಇದೆಲ್ಲ ಆಯ್ತಪ್ಪ, ಮುಗೀತು ಅಂತ ಅನ್ಕೊಳ್ಳೋ ಸಂದರ್ಭದಲ್ಲಿ ಈಗ ಸೂರಜ್ ರೇವಣ್ಣ ಅವರ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಸೂರಜ್ ರೇವಣ್ಣ ನಿಮಗೆಲ್ಲ ಗೊತ್ತಿರುತ್ತೆ. ಸೂರಜ್ ರೇವಣ್ಣ MLC, ಜೊತೆಗೆ ರೇವಣ್ಣ ಅವರ ಮೊದಲನೇ ಸುಪುತ್ರ. ಸೂರಜ್ ರೇವಣ್ಣ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿ ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಅವರ ಪ್ರಕರಣ ಏನಪ್ಪಾ ಅಂತ ಅಂದರೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಒಬ್ಬ ಯುವಕನನ್ನ ಕರೆಸಿಕೊಂಡು ಮನೆಗೆ ಆತನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಈ ವ್ಯಕ್ತಿ. MLC ಸೂರಜ್ ರೇವಣ್ಣ ಅನ್ನೋ ಆರೋಪ ಇದೆ. ಈಗಾಗಲೇ ಅವರನ್ನು ವಿಚಾರಣೆಗೆ ಕರೆದಿದ್ದಾಯಿತು. ಅದಾದ ನಂತರ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು. ನಾವು ಗಮನಿಸ್ತಾ ಇದ್ದೀವಿ ಏನೆಲ್ಲ ಆಗ್ತಾ ಇದೆ ಈ ಕ್ಷಣಕ್ಕೆ ಅಂತ ಹೇಳಿ. ಇಂಥ ಜನಪ್ರತಿನಿಧಿಗಳು ನಮ್ಮ ಸುತ್ತಮುತ್ತ ಇದ್ದಾರಲ್ಲ, ನಿಜಕ್ಕೂ ತಲೆ ತಗ್ಗಿಸುವಂಥ ವಿಚಾರ. ಆದರೆ ದೇವೇಗೌಡರ ಮನಸ್ಥಿತಿ ಈ ಕ್ಷಣಕ್ಕೆ ಹೇಗಿರುತ್ತೆ ಅನ್ನೋದೇ
ಎಲ್ಲರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ ದೇವೇಗೌಡರು ಅಂತ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಎಲ್ಲರೂ ಕೈ ಮುಗಿದು ಪೂಜಿಸುವಂಥ ಒಬ್ಬ ವ್ಯಕ್ತಿ. ಅಂಥವರ ಕುಟುಂಬದಲ್ಲಿ ಇಂಥ ಜನ ಇದ್ದಾರೆ ಅಂತ ಅಂದಾಗ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಇವರ ಮೇಲೆ ಇರುವಂಥ ಪ್ರಕರಣಗಳು ಎಲ್ಲರಿಗೂ ಕೂಡ ದಂಗು ಬಡಿಸಿಬಿಟ್ಟಿದ್ದಾವೆ. ಇನ್ನೊಂದು ಹಾಸನ ಅಂತ ಅಂದರೆ ಅದು ರೇವಣ್ಣ ಅವರ ಕುಟುಂಬ. ರೇವಣ್ಣ ಕುಟುಂಬ ಅಂತ ಅಂದರೆ ಅದು ಹಾಸನ ಅಂತ ಕರೆಸಿಕೊಳ್ಳುತ್ತೆ. ಅಂಥವರ ಒಂದು ಹಿಡಿತದಲ್ಲಿದ್ದಂಥ ಹಾಸನ ಈಗ ದೇವೇಗೌಡರ ಕೈ ಬಿಟ್ಟು ಹೋಗ್ತಾ ಇದೆ. ದೇವೇಗೌಡರ ಭದ್ರಕೋಟೆ ಅಥವಾ JDSನ ಭದ್ರಕೋಟೆ, ರೇವಣ್ಣ ಆ್ಯಂಡ್ ಫ್ಯಾಮಿಲಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂಥ ಹಾಸನ ಇವತ್ತು ಬೇರೆಯವರ ಪಾಲಾಗ್ತಾ ಇದೆ. ಅಂದರೆ ಅವರ ಕೆಲಸದಿಂದ, ಅವರು ಮಾಡಿರುವಂಥ ತಪ್ಪಿನಿಂದ ಬೇರೆಯವರು ಹಾಸನವನ್ನು ತಮ್ಮ ಹಿಡಿತದಲ್ಲಿ ಹಿಡ್ಕೊಳ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಕೂಡ ದೇವೇಗೌಡರಿಗೆ ಬಹಳ ಒಂದು ಹೊಡೆತ ಕೊಟ್ಟಿರೋದು. ಏಕೆ ಅಂತ ಹೇಳಿದರೆ ಅವರ ಕ್ಷೇತ್ರವನ್ನು ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟು ಕೊಟ್ಟಿದ್ರು ದೇವೇಗೌಡರು, ನಿಮಗೆಲ್ಲ ಗೊತ್ತಿರುವ ಹಾಗೆ. ಹಾಗಾಗಿನೇ ಪ್ರಜ್ವಲ್ ರೇವಣ್ಣ ಮೊದಲ ಬಾರಿಗೆ ಗೆದ್ದು ಸಂಸದರಾಗಿ ಆಯ್ಕೆಯಾಗಿದ್ದರು. ಅಂಥ ಪ್ರಜ್ವಲ್ ರೇವಣ್ಣ 5 ವರ್ಷದಲ್ಲಿ ಏನು ಉದ್ಧಾರ ಮಾಡಿದೆಯಪ್ಪ ಅಂತ ಅಂದರೆ ಆತ ವಿಡಿಯೋ ಮಾಡಿದ್ದೇ ದೊಡ್ಡ ಒಂದು ಅಭಿವೃದ್ಧಿ ಕೆಲಸ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಇನ್ನೇನೂ ಮಾಡಿಲ್ಲ ಆ ಮನುಷ್ಯ. ಹಾಗಾಗಿನೇ ಇವತ್ತು ಕಂಬಿ ಎಣಿಸ್ತಾ ಇದ್ದಾರೆ. ಆದರೆ ಸಾಲು ಪ್ರಕರಣಗಳಲ್ಲಿ ಅವರ ಕುಟುಂಬ ಸಿಕ್ಕಾಕೊಳ್ತಾ ಇದೆಯಲ್ಲ, ಸಹಜವಾಗಿ ಭಾಳ ಅವಮಾನಕರ ಮತ್ತು ದೇವೇಗೌಡರಿಗೆ ಇದು ಬಹಳಷ್ಟು ಚಿಂತೆಗೆ ಈಡು ಮಾಡುವಂಥ ಪರಿಸ್ಥಿತಿ. ಹಾಗಾಗಿ ಮುಂದೆ ಏನಾಗುತ್ತೆ, ದೇವೇಗೌಡರು ಈ ರೇವಣ್ಣ ಫ್ಯಾಮಿಲಿ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಕಾದ್ ನೋಡೋಣ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.